ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಯ್ತಾ ಇದ್ದಂತಹ ಗೃಹ ಪ್ರವೇಶದ ವಿಡಿಯೋ ಬರ್ತಾ ಇದೆ. ಈ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿರ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ರಾಗೆ ವಿಡಿಯೋನ ಕಂಟಿನ್ಯೂ ब्रह्मपुत्र ಶನಿವಾರ ಹೋಮ ಇತ್ತು. ಶನಿವಾರ ಸ್ವಲ್ಪ ಹೋಮದ ವಿಶ್ವಕರ್ಮ ಪೂಜೆ ಕೂಡ ಮಾಡ್ತಿದ್ದೆ. ಅದು ಸ್ವಲ್ಪ ಎಲ್ಲ ಇದೆ. ಭಾನುವಾರ ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಾನುವಾರ ಹೋಮ ಎಲ್ಲ ಆದಮೇಲೆ ಅವರು ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಪುರೋಹಿತರಿಗೆ ಹಣ್ಣು ಪ್ರಸಾದ ಎಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗು ನಾನು ಶೂಟ್ ಮಾಡಿಕೊಂಡೆ. ನೋಡಿ, ಭಾನುವಾರ ಹೋಮ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ ಫ್ಯಾಮಿಲಿ ಎಲ್ಲರೂ. ಹೋಮ ಎಲ್ಲ ಮುಗಿತಲ್ವ, ಇವಾಗ ಸ್ವಲ್ಪ ಫ್ರೀ ಆಗಿದ್ವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದು ಊಟದ ಟೈಮ್ ಆಯಿತು. ಇನ್ನೂ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳೋದೆಲ್ಲ ಬ್ಯಾಲೆನ್ಸ್ ಇತ್ತು ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ನಾವು ಕೂಡ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀವಿ 1 by 1. ಯಾಕಂದರೆ ಇವಾಗ ಊಟಕ್ಕೆಲ್ಲ ಹೋಗಿದ್ರಲ್ವ, ಸ್ವಲ್ಪ ಖಾಲಿ ಇತ್ತು ಸ್ಪೇಸ್ ಅಂತ ಅಂದ್ಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ಫ್ಯಾಮಿಲಿಯವರೆಲ್ಲ ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ 1 by 1. ಎಲ್ಲ ಫೋಟೋಸ್ಗಳನ್ನು ನಾನು ಇದೇ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಸ್ವಲ್ಪ ಮಾತ್ರ ಫೋಟೋಸ್ನ ತೆಗೆಸ್ಕೊಂಡಿದ್ದೀನಿ ಫ್ಯಾಮಿಲಿಯವ್ರದ್ದು ಎಲ್ಲರದ್ದು. ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಆ ಟೈಮಲ್ಲಿ ನಾವು ಯಾರ್ಯಾರು ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅನ್ನೋದು ಗೊತ್ತಾಗಲಿಲ್ಲ. ಯಾಕಂದರೆ ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು, ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಆ ರೀಸನಿಂದ ನಾನು ಯಾವುದೇ ಫ್ರೆಂಡ್ಸ್ ಸರ್ಕಲ್ ಜೊತೆ ಯಾರ್ದು ಫೋಟೋಸ್ ಕೂಡ ತೆಗೆಸ್ಕೊಳಕ್ಕಾಗಲಿಲ್ಲ. ನಮ್ಮ ಫ್ಯಾಮಿಲಿಯವರು ಯಾರ್ಯಾರಿದ್ರು ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಕ್ಯಾಮ್ರಾದಿಂದ ಕಳಿಸಿದ್ದಾರೆ ಅವರು. ಆಲ್ಬಮ್ ಅಂದಮೇಲೆ ಅದನ್ನು ಕೂಡ ತೋರಿಸ್ತೀನಿ, ಯಾರ್ಯಾರೆಲ್ಲ ಬಂದಿದ್ದರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಮ್ಮ ಫ್ಯಾಮಿಲಿಯವರೆಲ್ಲ ತೆಗೆಸ್ಕೊಂಡ್ವಿ ಫೋಟೋಸ್, ಸ್ವಲ್ಪ ಫ್ರೀ ಆಗಿತ್ತು ಅಂತಂದ್ಬಿಟ್ಟು. ಅದಾದಮೇಲೆ ವಿಶ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು MLA ಅವ್ರು ಬಂದಿದ್ದರು. ದಾಸರಳ್ಳಿ ಕ್ಷೇತ್ರದ MLA ಅವರು ಇವರು ಕೂಡ ಬಂದಿದ್ದರು. ವಿಶ್ ಮಾಡೋಣ ಅಪ್ಪ ಅಮ್ಮಂಗೆ ಅಂತ ಅಂದ್ಬಿಟ್ಟು ಅವರು ಕೂಡ ವಿಶ್ ಮಾಡ್ತಾಯಿದ್ದಾರೆ. ಬನ್ನಿ ಹಾಗಿದ್ರೆ ಅದು ಒಂದು ಕ್ಲಿಪ್ಪಿಂಗ್ನ ಕೂಡ ನೋಡ್ಕೊಂಬಂದ್ಬೇಡ. ನೋಡಿ, ಅವ್ರು ಕೂಡ ವಿಶ್ ಮಾಡ್ತಾಯಿದ್ದಾರೆ. ಅಪ್ಪ ಅಮ್ಮಂಗಿಬ್ರಿಗೂ ಏನೋ ಹೇಳ್ತಾಯಿದ್ರು, ಅದು ಕೂಡ ನಗು ಬರ್ತಾಯಿತ್ತು ನೋಡಿ. ಈ ರೀತಿಯಾಗಿ ಅವ್ರು ಕೂಡ ಬೊಕ್ಕೆ ಕೊಟ್ಟು ವಿಶ್ ಕೂಡ ಮಾಡಿದ್ರು. ಅವರೆಲ್ಲ ವಿಶ್ ಮಾಡಿದ್ಮೇಲೆ ಅಪ್ಪನೂ ಕೂಡ ಸನ್ಮಾನ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ತಂದು ಇಟ್ಕೊಂಡಿದ್ರು ನೋಡಿ. ಇವಾಗ ಫಸ್ಟು ಹಣ್ಣಿನ ಬೊಕ್ಕೆ ಕೊಟ್ಟು ಎಲ್ಲ ಸನ್ಮಾನ ಮಾಡ್ತಾಯಿದ್ದಾರೆ. ಟೋಪಿ ಎಲ್ಲ ಹಾಕಿ ಹಾರ ಎಲ್ಲ ಹಾಕಿ ಸನ್ಮಾನ ಮಾಡ್ತಾಯಿದ್ದಾರೆ. ಅದಕ್ಕಿಂತ ತುಂಬ ಜನ ಅಂತೂ
ಮುಗಿ ಬಿದ್ದುಬಿಟ್ಟಿದ್ರು ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ, ಅಷ್ಟು ಜನ ಇದ್ದರು. ಇದೆಲ್ಲ ಆದಮೇಲೆ ಸರಿ ಅವ್ರಿಗೂ ಕೂಡ ಸನ್ಮಾನ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಬಿಟ್ಟು ಅದಾದಮೇಲೆ ಸನ್ಮಾನ ಕೂಡ ಮಾಡ್ತಾಯಿದ್ದಾರೆ ನೋಡಿ. ಹಾರ ಹಾಕಿ, ಶಾಲ್ ಹಾಕಿ, ಟೋಪಿ ಹಾಕಿ, ಹಣ್ಣಿನ ಬುಟ್ಟಿ ಕೊಟ್ಟು ಸನ್ಮಾನ ಕೂಡ ಮಾಡಿದ್ರು. ಅವರು ಕೂಡ ಸ್ವಲ್ಪ ಹೊತ್ತಿದ್ದು ಅವರು ಕೂಡ ಹೊರಟರು. ಹೊರಟಾದ್ಮೇಲೆ ಮತ್ತೆ ನಮ್ಮ ಫೋಟೋ ಸೆಕ್ಷನ್ ಹೆಣ್ಮಕ್ಳದ್ದು ಗೊತ್ತಲ್ಲ ನಿಮಗೆ, ಫೋಟೋಸ್ ಮತ್ತೆ ತೆಗೆಸ್ಕೊತಾನೆ ಇದ್ವಿ, ಹೋಗ್ತಾಯಿದ್ವಿ ಬರ್ತಾಯಿದ್ವಿ, ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊತಾನೆ ಇದ್ವಿ. ಅದಾದಮೇಲೆ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ರಲ್ಲ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಿ. ಎಲ್ಲ ಫೋಟೋಸ್ನು ಇದರಲ್ಲೇ ಆ್ಯಡ್ ಮಾಡಿರ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನೆಲ್ಲ ಪ್ರೆಸೆಂಟೇಷನ್ ಬಂದಿತ್ತು ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ಯಾರ್ಯಾರು ಬಂದಿದ್ರು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನೋಡಿ. ನಮ್ಮ ಅಪ್ಪವರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅದು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ಇತ್ತು, ಅವ್ರದ್ದು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನಾನು ಇದಕ್ಕೆ. ಮತ್ತೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಫ್ಯಾಮಿಲಿಯವರೆಲ್ಲ ಪ್ರೆಸೆಂಟೇಷನ್ ಕೊಡ್ತಾಯಿದ್ರು. ಅದು ಎಲ್ಲ ಸ್ವಲ್ಪ ಹೊತ್ತು ಮುಗಿದ್ಮೇಲೆ ಸಂಜೆ ಟೈಮಲ್ಲಿ ದೇವ್ರನ್ನ ಕೂಡ ಕಳಿಸ್ಕೊಡ್ಬೇಕು. ಶನಿವಾರನೇ ದೇವ್ರನ್ನ ತಂದಿದ್ವಲ್ಲ, ದೀಪಮುದಿ ಕಾಳಿಕಾಂಬ ದೇವಸ್ಥಾನದಲ್ಲಿ ದೇವ್ರನ್ನ ತಂದಿದ್ವಲ್ಲ, ಆ ದೇವ್ರನ್ನ ನಾವು ಕಳಿಸ್ಕೊಡ್ತಾಯಿದ್ದೀವಿ. ಇವಾಗ ತುಂಬಾ ಬೇಜಾರಾಗ್ತಾಯಿತ್ತು. ಹಾಗೂ ಈಗ ಕಳಿಸ್ಕೊಡ್ಲೇಬೇಕಲ್ವ. ದೇವ್ರನ್ನ ತೊಗೊಂಡು ಕೆಳಗಡೆ ತೊಗೊಂಡೋದ್ರು, ಟೆಂಪೋದಲ್ಲಿ ಕೂರಿಸಿ ತೊಗೊಂಡೋಗೋದಕ್ಕೆ. ಅಷ್ಟರೊಳಗಡೆ ನಾನು ಒಂದು ಕ್ಲಿಪ್ಪಿಂಗ್ನ ವಿಡಿಯೋ ಶೂಟ್ ಮಾಡಿಕೊಂಡೆ. ದೇವ್ರ ಮನೆ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ವಿಡಿಯೋ ಶೂಟ್ ಮಾಡಿಕೊಂಡೆ. ಅದ್ರ ಜೊತೆ ನಾವು ಹೋಮ ಕೂಡ ಮಾಡಿಸಿದ್ವಲ್ವ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿದೆ ಹೋಮ ಎಲ್ಲ ಮಾಡಿಸಿದ್ದಾದಮೇಲೆ ಮನೆ ನೋಡಿ. ಕಿಚನ್ ಎಲ್ಲ ಹೀಗಿದೆ. ಹಾಲು ಉಕ್ಸಿದ್ದೆಲ್ಲ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಇತ್ತು, ಎಲ್ಲ ಡಿಲೀಟ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಬೇಗ ವಿಡಿಯೋಸ್ನ ಯೂಟ್ಯೂಬ್ಗೆ ಹಾಕಬೇಕು ಅಂದ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ಇದ್ದಿದ್ದನ್ನೆಲ್ಲ ಇವತ್ತೇ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಗೃಹ ಪ್ರವೇಶದ ದಿನ ಭಾನುವಾರ ಮಧ್ಯಾಹ್ನ ಮೇಲೆ ಈ ರೀತಿಯಾಗಿತ್ತು. ಸಂಜೆ ಆಲ್ಮೋಸ್ಟ್ 5:30 6 ಗಂಟೆ ಆಗ್ತಾಯಿತ್ತು. ಈ ರೀತಿಯಾಗಿತ್ತು ನೋಡಿ. ದೇವ್ರನ್ನ ಕೂಡ ತೊಗೊಂಡೋಗಿದ್ರಲ್ವ, ತುಂಬಾ ಬೇಜಾರಾಗ್ತಾಯಿತ್ತು. ಈ ರೀತಿಯಾಗಿತ್ತು. ಅಷ್ಟರೊಳಗಡೆ ಫೋಟೋಗ್ರಾಫರ್ ಇದ್ರಲ್ಲ ಅಂತ ನನ್ನ ಮಗನಿಗೆ ಸ್ವಲ್ಪ ಫೋಟೋಶೂಟ್ನ ಮಾಡಿಸಿ ನಾನು ಊಟಕ್ಕೆ ಬಂದೆ ನೋಡಿ. ಊಟ ಕೂಡ ಸಂಜೆ ಊಟ ಕೂಡ ಮಾಡ್ತಾಯಿದ್ವಿ. ನನ್ನ ತಮ್ಮ ಕೂಡ ಊಟಕ್ಕೆ ಬಂದಿದೆ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿಯವರೆಲ್ಲ ಹೊರಟರು. ಊರಿಗೆಲ್ಲ ಹೋಗ್ತೀವಿ ಅಂತ ಯಾರೂ ಇರಲಿಲ್ಲ. ಎಲ್ಲ ಹೋಗಾದ್ಮೇಲೆ ನೆಕ್ಸ್ಟ್ ಡೇ ನಾನು ಭಾನುವಾರ ಆದಮೇಲೆ ಸೋಮವಾರ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೋಮವಾರ ನಾವು ಹೊಸ ಮನೆಯಿಂದ ಹಳೆ ಮನೆ ಹತ್ರ ಹೋಗಬೇಕಾಗಿತ್ತು. ಸರಿ ಇರುವಂಥ ಬೆಳಗ್ಗೆನೇ ಎದ್ದು ವಾಕಿಂಗ್ ಬಂದಿದ್ದೆ. ಇಲ್ಲೇ ಪಾರ್ಕ್ ಇದೆ, ಹತ್ರದಲ್ಲೇ ಸ್ವಲ್ಪ ಪಾರ್ಕ್ ಇದೆ. ಸರಿ ಪಾರ್ಕ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕ್ ಹತ್ರ ಬಂದಿದ್ದೆ. ಬೆಳಗ್ಗೆ ಆಲ್ಮೋಸ್ಟ್ 5:30 ಆಗಿತ್ತು. ಇವಾಗ ನಾನು ಪಾರ್ಕ್ ಹತ್ರ ಬಂದಿದ್ದೆ. ತುಂಬಾ ಚೆನ್ನಾಗಿದೆ ಪಾರ್ಕು. ನಾನು ಜನ ಇರಲ್ಲ 5:30 ಅಲ್ವಾ ಅಂದ್ಕೊಂಡೆ. ತುಂಬ ಜನ ವಾಕಿಂಗ್ ಮಾಡಲಿಕ್ಕೆ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಒಂದು ಫ್ರೆಶ್ ಫೀಲ್ ಕೊಡ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಇದು ರೀಸೆಂಟಾಗಿ ಮಾಡಿರೋದಂತೆ ಪಾರ್ಕು. ಒನ್ ಇಯರ್ ಆಗಿರ್ಬೋದು. ಫಸ್ಟೆಲ್ಲ ಏನು ಪಾರ್ಕ್ ಇರಲ್ಲ, ಇದು ಪೂರ್ತಿ ಕೆರೆ ಇತ್ತು. ಇವಾಗ ಈ ರೀತಿಯಾಗಿ ಪಾರ್ಕ್ನ ಮಾಡಿದರೆ ಒಂದು ರೌಂಡ್ ಬಂದರೆ 1 ರಿಂದ 1.5 ಕಿಲೋಮೀಟರ್ ಆಗುತ್ತಂತೆ. ಈ ರೀತಿಗೆ ಪಾರ್ಕ್ ಎಲ್ಲ ಓಡಾಡಿಕೊಂಡು ಮನೆಗೆ ಹೋದೆ ನಾನು. ಗೃಹ ಪ್ರವೇಶದ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹ ಪ್ರವೇಶಕ್ಕೆಲ್ಲ ಏನೇನೆಲ್ಲ ಗಿಫ್ಟ್ ಬಂದಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಆ ಲುಕ್ಸದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು, ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಅದರಿಂದ ಇಷ್ಟು ವಿಡಿಯೋಸ್ನ ನಾನು ನಿಮ್ಮ ಜೊತೆ ಹಾಕೋಕ್ಕೆ ಸಾಧ್ಯ ಆಯಿತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.